ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ರಿ ಹೆಂಗೆ ಬಂದ್ವಿ ಅಂಥೇಳಿ. ಬಂದು ತಲುಪಿದ್ದಂತೂ ಎಲ್ಲ ಡೀಟೇಲ್ಸ್ ಆಗಿ ಪೂರ್ತಿ ಹೇಳಿದ್ವಿ. ಇಲ್ಲಿ ರೈಲ್ವೆ ಸ್ಟೇಷನ್ದಾಗಂತೂ ಫುಲ್ ರಾಮಾಯಣದ ಡಿಸೈನ್ ಮಾಡಿಬಿಟ್ಟಿದ್ರು. ಎಷ್ಟು ಚಂದ ಮಾಡಿದ್ರಂದ್ರೆ ಭಾರಿ ಮಸ್ತ್ ಇತ್ತು. ಪೂರ್ತಿ ರಾಮಾಯಣದ ಎಲ್ಲ ಚಿತ್ರಣಗಳನ್ನು ತೆಗೆದುಬಿಟ್ಟಿದ್ರು ನೋಡ್ರಿ, ಗೋಡೆ ಮ್ಯಾಗ ಪೇಂಟ್ ಮಾಡಿ. ಆಮೇಲೆ ಇಲ್ಲೇ ಎಷ್ಟು ಜನ ಮಲ್ಕೊಂಡಾರಂದ್ರೆ, ಇನ್ನು ಇದರಲ್ಲಿ ಅಂದರೆ ಲಾಡ್ಜ್ ಬುಕ್ಕಿಂಗ್ ಮಾಡಿ ಅದೆಲ್ಲ ಎಷ್ಟು ಜನ ಮಲ್ಕೊಂಡಿರ್ಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಜನ ಇದ್ದರು. ನಾವು ಹೋದಾಗ ಫುಲ್ ಗರ್ದಿ ಆಗಿಬಿಟ್ಟಿತ್ತು. ಮತ್ತು ನಶಿಕ್ನಾಗ ಎದ್ದು ಜಲ್ದಿ ರೆಡಿ ಆಗಿ ಮತ್ತು ಮಕ್ಕಳನ್ನ ರೆಡಿ ಮಾಡಿ ಈಗ ನಾವು ಆ ಕಡೆ ಗುಡಿ ಕಡೆ ಹೊಂಟೀವಿ ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಪಾಳೆ ಹಚ್ಚಿದ್ರೆ ಮತ್ತು ಜಲ್ದಿ ದರ್ಶನ ಸಿಕ್ತಂದ್ರೆ ಹೊಳ್ಳಿ ವಾಪಸ್ ಮತ್ತು ಬಸ್ಸಿಗೆ ಬರ್ಬೇಕು ಅಂದ್ಕೊಂಡ್ವಿ. ಟ್ರೈನಿಗೆ ಹೋಗುವಾಗ ಫಜೀತಿ ಆಗಿಬಿಟ್ಟಿತ್ತು. ಯಾಕಂದ್ರೆ ಸೀಟ್ ಸಿಗಂಗಿಲ್ಲ, ಸಿಕ್ಕರೂ ಒಂದೇ ಸಮನೆ ಎಲ್ಲರೂ ಹತ್ತಿ ಆಗಿಬಿಡ್ತೈತಿ. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಅದು ಇದ್ದವ್ರು ಇರ್ತಾರಲ್ಲ, ಆಮೇಲೆ ನಾವು ಬಿಟ್ಕೊಡ್ಬೇಕಾಗ್ತದೆ, ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ಪಾಳೆ ಹಚ್ಕೊಂಡು ಹೊಂಟೀವಿ ನೋಡ್ರಿ. ಎಷ್ಟು ಜಲ್ದಿ ಹೊಂಟೀವಿ ಅಂದ್ರೆ ಒಂದು 5:30 6 ಗಂಟೆದು ಆಗಿತ್ತು ಅನಿಸ್ತೈತಿ. ಅಷ್ಟೊತ್ತಿಗೆ ಪಾಳೆ ಹಚ್ಚಿದ್ವಿ. ಆಮೇಲೆ ಮೊದಲೇನೋ ಡೈರೆಕ್ಟಾಗಿ ದರ್ಶನ ಮಾಡಿಸ್ತಿದ್ರು ಅನಿಸ್ತೈತಿ. ಈಗ ಇದು ಹೊಸದೇನೋ ಮಾಡ್ಯಾರ ಅಂತ ಅನ್ನತ್ತೀರಿ. ಯಾರಿಗೂ ಗೊತ್ತಾ, ನಮಗೆ ಗೊತ್ತಿಲ್ಲ. ಈ ಥರ ಎಲ್ಲ ಹೋಗಿ ಬಂದು ಅಲ್ಲಿದಲ್ಲೇ ಸುತ್ತರ್ದು ಪಾಳೆ ಹಚ್ಚೋದು ಭಾಳ ಲೈನ್ ಮಾಡಿಬಿಟ್ಟಾರ. ನಾವಿಲ್ಲಿ ಮೇಲ್ಗಡೆ ಅದೀವಿ ನೋಡ್ರಿ. ಕೆಳಗಡೆ ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಆಲ್ರೆಡಿ ಪ್ರದಕ್ಷಿಣೆ ಅದೆಲ್ಲ ಹಾಕ್ಲಿಕ್ಕತ್ತಾರ. ದರ್ಶನ ಅಂತೂ ಭಾರಿ ಮಸ್ತ್ ಐತ್ರಿ. ಎಲ್ಲಿ ಗದ್ದಲ ಇಲ್ಲ, ಜಗಳ ಇಲ್ಲ. ಎಷ್ಟು ಶಾಂತವಾಗಿ ಹೋಗ್ತಾರಂದ್ರೆ, ಯಾರಾದ್ರೂ ಮುಂದೆ ಹೋಗ್ಲಿ, ಯಾರಾದ್ರೂ ಹಿಂದೆ ಹೋಗ್ಲಿ, ಒಟ್ಟಿನಲ್ಲಿ ಗದ್ದಲ ಮಾಡೋದಿಲ್ಲ, ಮಾತಾಡೋದಿಲ್ಲ. ಅಷ್ಟು ಚಂದ ಆಯಿತು. ಅಷ್ಟು ಜನ ಇದ್ರೂ ಬರೀ ಒಂದು ಅರ್ಧ ತಾಸೊಳಗೆ ನಮ್ದು ದರ್ಶನ ಆಯ್ತು ನೋಡ್ರಿ. ಅದು ಒಂದಲ್ಲದೆ 2 ಸಾರಿ ಮತ್ತೆ ಹೊಳ್ಳಿ ರಿಪೀಟ್ ದರ್ಶನ ಮಾಡ್ಕೊಂಡ್ವಿ ನಾವು. ಮತ್ತು ಇನ್ನೊಂದು ಸಾರಿ ಹೋಗ್ರಿ ನಮ್ಮ ಮಾಡ್ತೀರ ದರ್ಶನ ಅಂದರು ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸುತ್ತ ಸೈಡಿಗೆಲ್ಲ ಏನೋ ಉತ್ಸವ ಮಾಡ್ತಾರೆ, ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಅನಿಸ್ತೈತಿ. ಅದೆಲ್ಲ ಅದ ನೋಡ್ರಿ. ಇಲ್ಲಿ ತೊಟ್ಟಿಲು ಇವೇನೇನಂತಾರೆ ಗೊತ್ತಿಲ್ಲ, ಕಳಶ ಎಲ್ಲ ಅದಾವೆ ಇಲ್ಲಿ ಸೈಡಿಗೆ. ಗಾಜಿಂದು ಇದು ಹಾಕಿ ಇಟ್ಟ ಕಾಣಿಸ್ತೈತಿ. ಮೂರ್ತಿ ದೇವಸ್ಥಾನದ್ದು ಅದೇನು ನಕ್ಷೆ ಏನಂತಾರಲ್ಲ, ಭಾರಿ ಚಂದ ಇತ್ತು. ನಾನು ಎಷ್ಟೋ ದಿನದ ಹಿಂದೆ ಬೇಡ್ಕೊಂಡಿದ್ದು ಹೋಗ್ಬೇಕಂತೇಳಿ. ನನಗೆ ಗೊತ್ತಿತ್ತು ನಾನು ಒಬ್ಬಾಕಿನೇ ಬರೋಕ್ಕಾಗಂಗಿಲ್ಲ ಅಂತೇಳಿ. ಹೆಂಗಾದ್ರೂ ಮಾಡಿ ಪವಾಡ ಮಾಡಿ ನನಗೆ ನೀನೇ ಕರ್ಸ್ಕೋಬೇಕಪ್ಪ, ನಾನು ಬರ್ಬೇಕಂತ ಅಂದ್ಕೊಂಡ್ರೆ ಬರೋದಾಗಂಗಿಲ್ಲ, ನೀನು ಕರ್ಸ್ಕೊಂಡ್ರೆ ಮಾತ್ರ ನಾನು ಬರೋದಾಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದೇನೋ ಗೊತ್ತಿಲ್ಲ, ಪವಾಡನೇ ಅನ್ಬೋದು ನಾನು ಹೋಗಿದ್ದು. ಅದು ರಾಯರು ಅವ್ರಿಗೆ ಯಾವಾಗ ನಾವು ಅವ್ರ ದರ್ಶನ ಮಾಡ್ಬೇಕಂತ ಅವ್ರು ಯಾವಾಗ ಇಚ್ಛೆ ಪಡ್ತಾರೋ ಅವಾಗಲೇ ನಾವು ಹೋಗಿ ದರ್ಶನ ಮಾಡೋಕ್ಕಾಗ್ತಂತ. ನಾವು ಎಷ್ಟೇ ಟೈಮ್ ಇರ್ಬೋದು, ಗಾಡಿ ಇರ್ಬೋದು, ಅಥವಾ ದುಡ್ಡೇ ಇರ್ಬೋದು, ಆದ್ರೆ ಹೋಗ್ಬೇಕನ್ನೋದು, ಅಲ್ಲಿ ಹೋಗಿ ನಾವು ಮುಟ್ಟಿ ದರ್ಶನ ಮಾಡ್ಬೇಕನ್ನೋದು ಅದು ರಾಯರ ಅಪ್ಪಣೆ ಆದರೆ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ. ಅದು ನನಗೂ ಅನುಭವ ಆಯಿತು. ಪವಾಡನೇ ಅನ್ಬೋದು. ಅದು ಪವಾಡ ಏನನ್ನೋದು ನಾನು ನಿಮ್ಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಅಡೆತಡೆಗಳಾದವು ನಮಗೂ. ದರ್ಶನ ಮುಗಿಸ್ಕೊಂಡು ನಾವು ಒಂದು 8:30 9 ಗಂಟೆ ಆಗಿತ್ತು ಅನಿಸ್ತೀವಿ. ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಜಾಸ್ತಿ ಮನೆಯವ್ರೆಲ್ಲರೂ ಆ ಕಡೆ ಪ್ರದಕ್ಷಿಣೆ ಹಾಕೋದು, ಇನ್ನು ಹೆಜ್ಜೆ ನಮಸ್ಕಾರ ಅದೆಲ್ಲ ಹಾಕ್ಲಿಕ್ಕತ್ತೀರು. ಅವ್ರದ್ದೆಲ್ಲ ಆದ ಬಳಿಕ ಮತ್ತು ಹೊರಗೆ ಬಂದ್ವಿ. ಜನ ಅಂತೂ ಜಾತ್ರೆ ಆಗಿಬಿಟ್ಟಿತ್ತು ನೋಡ್ರಿ. ಆದರೂ ಅರ್ಧ ತಾಸು ಒಳಗೆ ಅದು ಹೆಂಗೆ ದರ್ಶನ ಬಡ ಆಯ್ತು ನೋಡ್ರಿ. ಆಮೇಲೆ ಅಲ್ಲೇನು ನಾವು ಕ್ಯೂ ಹಚ್ಚಿರ್ತೀವಿ, ಅಲ್ಲೇ ನೀರು ಇರ್ತಾವೆ, ಕುಡಿಯೋಕೆ ನೀರಿನ ವ್ಯವಸ್ಥೆನೂ ಐತಿ. ಏನು ಗದ್ದಲ ಇಲ್ಲ, ಏನು ಜಗಳ ಇಲ್ಲ, ಜೂಟಿ ಇಲ್ಲ. ದರ್ಶನ ಮುಗಿಸಿ ಹೊರಗೆ ಬಂದಗಳೇ ಇಲ್ಲೇ ಅಂಗಳದಾಗ ಕೂತು ಊಟ ಮಾಡಿ ಹೊಳ್ಳಿ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿವಿ ನೋಡ್ರಿ. ಹೋಗುವಾಗ ನಾವು ಬಸ್ಸಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿಬಿಟ್ವಿ. ಯಾಕಂದ್ರೆ ಮತ್ತೊಂದು ಸ್ವಲ್ಪ ಜಲ್ದಿನೂ ಆಗ್ತೈತಿ, ಆಮೇಲೆ ಅಷ್ಟೊಂದು ಹೈರಾಣು ಆಗಂಗಿಲ್ಲ. ಟ್ರೈನ್ದಾಗ ಒಂದು ಸ್ವಲ್ಪ ಭಾಳ ಹೈರಾಣ ಅನಿಸ್ಬಿಡ್ತು. ಹಾಗಾಗಿ ಮಂತ್ರಾಲಯದಿಂದ ರಾಯಚೂರ್ಗೆ ಬಸ್ ಅದಾವೆ, ರಾಯಚೂರಿಂದ ಆ ಕಡೆ ಮತ್ತೆ ಬಸ್ ಸಿಗ್ತಾವೆ. ಮೀರಜ್ ಬಸ್ ಸಿಕ್ತು ನಮ್ಗೆ. ಹಾಗಾಗಿ ಮತ್ತು ಮೀರಜ್ ಬಸ್ಸಿಗೆ ಏರಿ ನಮ್ಮ ಊರಿಗೆ ನಾವು, ಅವ್ರ ಊರಿಗೆ ಅವ್ರು ಹೋಗಿಬಿಟ್ರು. ಬಿಜಾಪುರಕ್ಕೆ ಹೋಗೋರು ಬಿಜಾಪುರಕ್ಕೆ ಹೋದರು, ಅಥಣಿಗೆ ಹೋಗೋರು ಅಥಣಿಗೆ ಹೋದರು. ಡೈರೆಕ್ಟ್ ಬಸ್ಗಳೇ ಇದ್ದು. ನಾವು ಸಿಂದಗಿಗೆ ಹಿಡಿದು ಮತ್ತು ಸಿಂದಗಿನಿಂದ ಈ ಕಡೆ ನಮ್ಮ ಊರಿಗೆ ಬಂದ್ವಿ. ಈ ವಿಡಿಯೋ ಭಾಳ ದಿನದಿಂದ ಐತಿ. ಒಂದು ಶನಿವಾರ ಹೋಗಿ ರವಿವಾರ ದಿನ ಹೊಳ್ಳಿ ಬಂದ್ವಿ ನೋಡ್ರಿ. ಆದರೆ ವಿಡಿಯೋ ಎಡಿಟ್ ಮಾಡಿ ಹಾಕೋ ಭಾಗ್ಯ ಇವತ್ತು ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.